ಶ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ पूजयिष्याम भद्रन्ते तस्यां शस्ते भविष्यति यज्ञेन यज्ञपुरुषो विष्णुः सम्प्रीणितो नृपः नृप अस्माभिर्भवतः कामान् सर्वानेव प्रदास्यति यज्ञैर्यज्ञेश्वरो येषां राष्ट्रे सम्पूज्यते हरि तेषां सर्वेप्सितावाप्तिं ददाति नृपभूभृताम् ಎಷ್ಟನೇ ಅಧ್ಯಾಯ ಇದು? ವೇನ ಅಂದ್ರೆ ಅವನು ಪ್ರಶ್ನೆ ಕೇಳಿದ್ದೇನು ಅಂತಂದ್ರೆ ಇಷ್ಟು ಬೇಗ ಕಥೆ ಹೇಗೆ ಮುಗಿಸಿದ್ವಿ, ನಂಗೆ ಚೂರು ಬಿಡಿಸಿ ಹೇಳಿ. ಏನಾಯ್ತು ಅಲ್ಲಿ? ಧ್ರುವನ ಕಥೆಯನ್ನ ಹೇಳಿ ಅವನ ಪರಂಪರೆಯ ವ್ಯಕ್ತಿಗಳನ್ನೆಲ್ಲ ಪರಿಚಯಿಸಿ ಪೃಥುವಿನ ಪರಿಚಯ ಮಾಡಿಕೊಟ್ಟು ಸೀದಾ ಪೃಥುವಿನ ಕಥೆಗೆ ಬಂದು ವೇನನ ಶರೀರವನ್ನು ಮತಿಸಿ ಹೇಳಿದ ಅಂತ ಹೀಗೆ ಹೇಳಿದಾಗ ಪರಾಶರರನ್ನ ಮೈತ್ರಿಯರು ಕೇಳ್ತಾರೆ, ನನಗೆ ಸ್ವಲ್ಪ ವಿಸ್ತಾರವಾಗಿ ಬಿಡಿಸಿ ಹೇಳಿ ಅಂತ. ಅದಕ್ಕೆ ಅವನ ಆ ಕಥೆಯನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಅವನು ತುಂಬಾ ತನ್ನನ್ನೇ ಪೂಜೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಒತ್ತಡ ಹಾಕಿದಾಗ ಪ್ರಜೆಗಳು ಬಂದು ಸುಮಾರು ಸತ್ಯ ಅವನ್ನ ಎಚ್ಚರಿಸ್ತಾರೆ, ಬೇಡಪ್ಪ ಹಾಗೆ ಮಾಡಬಾರ್ದು, ನಮ್ಮ ಕರ್ತವ್ಯ ಏನು ಅಂತಂದ್ರೆ ನಾವು ನಮ್ಮನ್ನೆಲ್ಲ ಪೊರೆಯುವಂತ ದೇವನಿಗೆ ನಾವು ಶರಣಾಗಬೇಕು ಹೊರತು ಹಾಗೆ ದೇವನ ಸ್ಥಾನದಲ್ಲಿ ನಾವ್ಯಾರೋ ನಿಂತು ನಮ್ಮನ್ನ ಪೂಜಿಸಬೇಕು ಅಂತ ಹೇಳುವುದು ತಪ್ಪು ಅಂತ ಹಲವು ಬಾರಿ ಅವನಿಗೆ ಬುದ್ಧಿವಾದ ಹೇಳುತ್ತಾರೆ. ನೀವು ಅದಕ್ಕೆ ಅವನು ಏನೇನೋ ವಾಪಸ್ಸು ಅವರನ್ನ ಕೆಣಕ್ತಾನೆ. ಆಗ ನಿನ್ನಲ್ಲಿ ಭಗವಂತನ ವಿಶೇಷವಾದ ರಾಜನಾಗಿರುವುದರಿಂದ ಸನ್ನಿಧಾನ ಇರುತ್ತೆ, ಆದ್ರಿಂದ ಅದು ನಿನಗೂ ಒಂದು ಭಾಗ ಸಿಕ್ಕೇ ಸಿಗುತ್ತೆ. ನೀನು ಎಲ್ಲ ನನಗೆ ಬೇಕು ಅಂತ ಕೇಳಿ ಏನು ನಿಂಗೆ ಮಿಸ್ ಆಗತ್ತೆ ಅಂತ ಯೋಚನೆ ಮಾಡಬೇಡ. ಅವ್ರಿಗೆ ಕೊಡ್ತೇವೆ ಅಂತಂದ್ರೆ ದೇವತೆಗಳಿಗೆ ಕೊಡ್ತೇವೆ, ಭಗವಂತನಿಗೆ ಅರ್ಪಿಸ್ತೇವೆ ಅಂದ್ರೆ ನಿನಗೇನು ಸಂಬಂಧವೇ ಇಲ್ಲ, ನಿನಗೇನು ಸಿಗುದೇ ಇಲ್ಲ ಅಂತ ಯೋಚನೆ ಮಾಡಬೇಡ. ತಸ್ಯಾಂಶಸ್ಥೆ ಭವಿಷ್ಯತಿ, ನಿನಗೆ ಒಂದು ಭಾಗ ಸಿಕ್ಕೇ ಸಿಗುತ್ತೆ.
ಈ ಯಜ್ಞದಿಂದ ಯಜ್ಞಪುರುಷನಾದ ನಾರಾಯಣ ಸಂಪ್ರೀತನಾದ ಅಂದ್ರೆ ನಮ್ಗೆಲ್ರಿಗೂ ಕೂಡ ನಿನ್ನಿಂದಾಗಿ ಸಿಗಬೇಕಾದದ್ದನ್ನ ಅವನು ನಿನ್ನ ವಿಷಯದಲ್ಲಿ ಪ್ರಸಾದ ಅಂದ್ರೆ ಪ್ರಸನ್ನನಾಗಿ ನಿನ್ನಿಂದಲೇ ನಮಗೆ ಬೇಕಾದ್ದನ್ನ ಕೊಡಿಸ್ತಾನೆ. ಯಜ್ಞೇಶ್ವರನಾದ ಹರಿಯ ಆ ಪೂಜೆ ಮಾಡಿದ್ರೆ ಇಡೀ ರಾಷ್ಟ್ರವನ್ನೇ ನಾವು ಪೂಜಿಸಿದಾಗತ್ತೆ. ಇಡೀ ರಾಷ್ಟ್ರದ ಎಲ್ಲ ಸಂಗತಿಗಳಲ್ಲೂ ಭಗವಂತನ ಮಹತ್ವವನ್ನು ನಾವು ಅರಿತಂತಾಗುತ್ತೆ. ಅದರಿಂದಾಗಿ ಯಾರಿಗೆ ಏನೇನು ಬೇಕು ಅದು ನಿನ್ನಿಂದ ಚೆನ್ನಾಗಿ ಸಿಗುತ್ತೆ. ರಾಜರಿಗೆ ಅದೂ ಕೂಡ ವಿಶೇಷವಾಗಿ ಭಗವಂತನ ರಾಷ್ಟ್ರ ಪುರುಷನಾಗಿ ಚಿಂತಿಸಬೇಕಾದಂತಹ ಅವಶ್ಯಕತೆ ಬಹಳ ಮುಖ್ಯವಾದದ್ದು ಅಂತ ಹೀಗೆ ಬಿಡಿಸಿ ಹೇಳಿದ್ರು ಅವನಿಗೆ ತಲೆಗೆ ಹೋಗ್ಲಿಲ್ಲ. ಮತ್ತ ಕೋಭ್ಯೋದಿಕೋನ್ಯೋಸ್ತಿ ಕಶ್ಚಾರಾಧ್ಯ ಮಮಾಪರ ಕೋಯಂ ಹರಿರಿತಿ ಖ್ಯಾತಃ ಯೋವೋ ಯಜ್ಞೇಶ್ವರೋ ಮತಃ. ನನ್ನಕ್ಕಿಂತ ಅಭ್ಯಧಿಕಃ ಅನ್ಯಃ ಕಃ ಅಸ್ತಿ ಮತ್ತಃ ಅನ್ಯಃ ಕಃ ಅಸ್ತಿ. ನನಗಿಂತ ದೊಡ್ಡವನು ಬೇರೆ ಯಾರಿದ್ದಾರೆ? ಕಶ್ಚಾರಾಧ್ಯ ಮಮಾಪರಃ. ನನಗಿಂತ ಬೇರೆ ಆದವನು ಆರಾಧ್ಯ ಪುರುಷ ಅಂತ ನಿಮಗೆ ಯಾರು ಕಾಣ್ತಾ ಇದ್ದಾನೆ? ನಿನಗೆ ಕಾಣ್ತಿದ್ಯಾ? ಕಣ್ಣು ಕಿತ್ತು ಬಿಡ್ತೇನೆ. ತಲೆಗೆ ಯೋಚನೆ ಬರ್ತಿದ್ಯಾ? ತಲೆ ಎತ್ತು ಬಿಡ್ತೇನೆ. ಕೋಯಂ ಹರಿ ರೀತಿ, ನೀವು ಯಾರನ್ನ ಹರಿ ಅಂತ ಹೇಳ್ತಾ ಇರೋದು? ಯೋಗೋ ಯಜ್ಞೇಶ್ವರೋ ಮತಃ. ನೀವು ಯಾರೋ ಯಜ್ಞದ ಪುರುಷ, ಯಜ್ಞೇಶ್ವರ, ಯಜ್ಞಪುಮಾನ್ ಹೀಗೆಲ್ಲ ದೊಡ್ಡ ದೊಡ್ಡ ಶಬ್ದದಿಂದ ಹೇಳಿದ್ರೆ ನಾನು ಅದನ್ನು ಒಪ್ಪೋನಲ್ಲ. ಇಡೀ ಜಗತ್ತಿನ ಉದ್ಧಾರ ಮಾಡೋ ನಾನು, ನನ್ನನ್ನು ಆರಾಧಿಸಬೇಕು. ನಾನೇ ಎಲ್ಲದಕ್ಕಿಂತ ಅಧಿಕನಾದವನು. ಆದ್ರಿಂದಾಗಿ ನೀವು ಯಾರೋ ಹರಿ, ಅವನು ಯಾರೋ ಜನಾರ್ದನ ಬ್ರಹ್ಮ, ಜನಾರ್ದನ ಶಂಭು, ಇಂದ್ರೋ ವಾಜುರ್ ಯಮೋ ರವಿ ಹುತ ಭುಗ್ ವರುಣೋ ಧಾತ ಪೂಷಾ ಭೂಮಿರ್ ನಿಶಾಕರಃ ಏತೇ ಚಾನ್ಯೇಚ ಯೇ ದೇವಾಃ ಶಾಪಾನುಗ್ರಹ ಕಾರಿಣಃ ನೃಪಸ್ಯೇತೇ ಶರೀರಸ್ಥಾಃ ಸರ್ವದೇವಮಯೋ ನೃಪಃ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಅವನು ಹೇಳಿದ ಮಾತು ಸುಳ್ಳೇ ಅಲ್ಲ, ಕರೆಕ್ಟ್. ಏನು ಅಂದ್ರೆ ನಾರಾಯಣ, ಚತುರ್ಮುಖ, ರುದ್ರದೇವ, ವಾಯು, ಯಮ, ರವಿ, ಅಗ್ನಿ, ವರುಣ, ಧಾತೃ, ಪೂಷಾ, ಭೂಮಿ, ಚಂದ್ರ ಹೀಗೆ ಇನ್ನೂ ಅನೇಕ ದೇವತೆಗಳು ಎಲ್ಲರೂ ಕೂಡ ಯಾರೆಲ್ಲ ಶಾಪಾನುಗ್ರಹಕಾರಿಗಳಿದ್ದಾರೋ, ಯಾರೆಲ್ಲ ಒಳಿತಾದಾಗ ಹಿತವನ್ನ ಮಾಡಿ ಕೆಡುಕು ಮಾಡಿದಾಗ ಶಿಕ್ಷೆಯನ್ನು ಕೊಡುವಂತಹ ಶಕ್ತಿಗಳಿದ್ದಾವೋ ಅವರೆಲ್ಲರೂ ಕೂಡ ನೃಪಸ್ಯೈತೆ ಶರೀರಸ್ಥಾಹ. ಅವನಿಗೆ ಅಭಿಷೇಕ ಮಾಡುವಾಗ ಧಾತೋಸಿ ವರುಣೋಸಿ ಯಮೋಸಿ ಅಂತ ಅವನನ್ನ ಆ ತಲೆಯ ಮೇಲೆ ಅಭಿಷೇಕ ಮಾಡುವಾಗ ಈ ಮಂತ್ರಗಳನ್ನು ಹೇಳುತ್ತಾರೆ. ನಿನ್ನಲ್ಲೇ ಪರಮಾತ್ಮ ಇದ್ದಾನೆ, ನಿನ್ನಲ್ಲೇ ಚತುರ್ಮುಖ ಇದ್ದಾನೆ, ನಿನ್ನಲ್ಲೇ ಶಂಭು ಇದ್ದಾನೆ. ಅದು ನಿನ್ನಲ್ಲೇ ಅನ್ನುವ ಶಬ್ದ ಅವನಿಗೆ ಅರ್ಥ ಆಗ್ಲಿಲ್ಲ. ನಾನೇ ಶಂಭು, ನಾನೇ ಜನಾರ್ದನ, ನಾನೇ ಇಂದ್ರ, ನಾನೇ ವಾಯು, ನಾನೇ ಯಮ, ನಾನೇ ರವಿ ಅಂತ ಅವನ ತಲೆಯೊಳಗೆ ಹೊಕ್ಕಿ ಸರ್ವದೇವಮಯೋ ನೃಪಃ. ನೃಪ ಅಂದ್ರೆ ಸರ್ವದೇವಮಯ. ನೃಪ ಅಂದ್ರೆ ಎಲ್ಲ ದೇವತೆಗಳ ರಾಶಿ, ಅದು ರಾಜ. ಆದ್ರಿಂದಾಗಿ ಅವನನ್ನೇ ನಾನು ಆಶ್ರಯಿಸಿ, ಅಂದ್ರೆ ಅವರೇ ನನ್ನನ್ನು ಆಶ್ರಯಿಸಿ ನೆಂತದ್ದಾದ್ರಿಂದಾಗಿ ನಾನು ಶಾಪಾನುಗ್ರಹ ಶಕ್ತ. ಈಗ ಏವಂ ಜ್ಞಾತ್ವಾ ಮಮಾಜ್ಞಪ್ತಂ ಯದ್ಯಥಾ ಕ್ರಿಯತಾಂ ತಥಾ ನ ದಾತವ್ಯಂ ನ ಯಷ್ಟವ್ಯಂ ನ ಹೋತವ್ಯಂ ನ ಭೋದ್ವಿಜಾಃ. ಎಲೆ ಇರುತ್ತಿದ್ದರೆ, ಎಲೆ ಈ ಪ್ರಜೆಗಳೇ, ನಾನು ಹೇಳುವುದು ಕೇಳಿ. ನಾನೇನು ಹೇಳಿದೆ? ಎಲ್ಲ ದೇವತೆಗಳು ನನ್ನಲ್ಲಿದ್ದಾರೆ, ನಾನು ಹೇಳಿದಾಗ ದೇವತೆಗಳು ಕೇಳ್ತಾರೆ, ಅಥವಾ ನಾನೇ ಅವರು. ನೀವು ಅದನ್ನೆಲ್ಲ ವಿಚಾರ ಮಾಡ್ತಾ ತಲೆ ಕೆಡಿಸ್ಕೊಳ್ಬೇಡಿ. ಈ ರೀತಿ ತಿಳ್ಕೊಳ್ಳಿ ನೀವು, ಇದು ನನ್ನ ಆಜ್ಞೆ. ನೀವು ನನ್ನ ಆಜ್ಞೆ ಮೀರಿದ್ರೆ ದೇವರ ಆಜ್ಞೆ ಮೀರಿದ ಹಾಗೆ. ನಿಮ್ಮ ಪ್ರಕಾರ ನೀವು ದೇವರು ಅಂತ ಬೇರೆಯವರನ್ನು ಕಲ್ಪಿಸುವುದಾದ್ರೆ, ಇಲ್ಲಾಂದ್ರೆ ನಾನೇ ದೇವರು, ನಾನೇ ಎಲ್ಲವನ್ನು ನಡೆಸುವಂಥವನು. ನನಗಿಂತ ಬೇರೆಯಾದ ಆರಾಧ್ಯ ದೇವತಾ ಶಕ್ತಿ ಯಾವುದಿದೆ? ನನಗಿಂತ ಅಧಿಕವಾದ ದೇವತಾ ಶಕ್ತಿ ಯಾವುದಿದೆ? ನ ದಾತವ್ಯಂ, ಬೇರೆ ಯಾವುದೋ ದೇವತೆಗಳಿಗೆ ದಾನ ಕೊಡ್ಲಿಕ್ಕಿಲ್ಲ, ಹೋಮ ಮಾಡ್ಲಿಕ್ಕಿಲ್ಲ, ಯಜ್ಞದ ಸ್ವರೂಪದಲ್ಲಿ ಪೂಜೆ ಮಾಡ್ಲಿಕ್ಕಿಲ್ಲ. ಭರ್ತೃಶುಶ್ರೂಷಣಂ ಧರ್ಮೋ ಯಥಾ ಸ್ತ್ರೀಣಾಂ ಪರೋ ಮತ. ಹೇಗೆ ಆಯಾ ಮನೆಯಲ್ಲಿ ಆಯಾ ವ್ಯಕ್ತಿಯ ಜೊತೆಗೆ ಅವಳಿಗೆ ಬದುಕಬೇಕು ಅಂತ ಅನ್ನೋದು ವ್ಯವಸ್ಥೆ ಇದೆಯೋ, ನೀವೆಲ್ಲ ನನ್ನ ಪ್ರಜೆಗಳಿದ್ದ ಹಾಗೆ, ನನ್ನ ಸೇವಕರಿದ್ದ ಹಾಗೆ. ನೀವೆಲ್ಲ ನನಗೆ ಸೇವೆ ಮಾಡಬೇಕು ಹೊರತು ಬೇರೆಯವರಿಗೆ ಸೇವೆ ಮಾಡುವುದಲ್ಲ ಅಂತ. ಹೀಗೆ ಮಮಾಜ್ಞಾಪಾಲನಂ ಧರ್ಮೋ ಭವತಾಂ ಚ ತಥಾ ದ್ವಿಜಾಃ. ಓ ನನ್ನನ್ನು ಎಚ್ಚರಿಸಲಿಕ್ಕೆ ಬಂದಂತವರೇ, ಋಷಿಗಳು, ಪ್ರಜೆಗಳು ಎಲ್ಲರೂ ಬಂದಿದ್ರಲ್ಲಿ. ಮಮಾಜ್ಞಾಪಾಲನಂ ಧರ್ಮ, ನನ್ನ ಆಜ್ಞಾಪಾಲನೆ ಮಾಡುವುದೇ ಧರ್ಮ. ಅದು ಬಿಟ್ಟು ಬೇರೆಯವರನ್ನ ನೀವು ಆಜ್ಞೆ ಅಂದ್ರೆ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಬೇರೆಯವ್ರ ಮಾತು ಕೇಳಿ, ಶಾಸ್ತ್ರದ ಮಾತು ಕೇಳಿ, ಇನ್ಯಾವುದೋ ಋಷಿಗಳ ಮಾತು ಕೇಳಿ ನೀವು ತಪ್ಪು ಮಾಡಿದ್ರೆ ನನ್ನ ಕೆಟ್ಟ ಶಿಕ್ಷೆಗೆ ನೀವು ಗುರಿ ಆಗ್ಬೇಕಾಗತ್ತೆ. ಋಷಯ ಊಚುಹು ದೇಹ್ಯನುಜ್ಞಾಂ ಮಹಾರಾಜ ಮಾಧರ್ಮೋ ಯಾತು ಸಂಕ್ಷಯಂ ಹವಿಷಾಂ ಪರಿಣಾಮೋಯಂ ಯದೇತದಖಿಲಂ ಜಗತ್. ದೇಹಿ ಅನುಜ್ಞಾ, ಓ ಮಹಾರಾಜ,
ಧರ್ಮವನ್ನ ಬಿಟ್ಟು ಬಿಡಬೇಡ. ಯಾಕೆಂದ್ರೆ ಧರ್ಮ ಅದು ಬಿಟ್ರೆ ಅದು ಸಾಯಲ್ಲ, ನಮ್ಮನ್ನು ಸಾಯಿಸತ್ತೆ. ಅಭಿಷಾಂ ಪರಿಣಾಮೋಯಂ ಎದೇತದಖಿಲಂ ಜಗತ್. ಯಜ್ಞ ಮಾಡಿದ್ರೇನೆ ಈ ಜಗತ್ತಿನಲ್ಲಿ ಮಳೆ ಬರುತ್ತೆ, ಬೆಳೆ ಬರುತ್ತೆ. ಹವಿಸ್ಸಿನ ಪರಿಣಾಮವಾಗಿ ನಾವೆಲ್ಲ ಸುಖವಾಗಿದ್ದೇವೆ. ನಮಗೆಲ್ಲ ಒಳ್ಳೆಯ ಗಾಳಿ ಸಿಗುತ್ತೆ, ಒಳ್ಳೆಯ ನೀರು ಸಿಗುತ್ತೆ, ಒಳ್ಳೆಯ ಬೆಳಕು ಬರುತ್ತೆ. ಅಂದ್ರೆ ಅದಕ್ಕೆ ಕಾರಣವಾದದ್ದು ನಾವು ಮಾಡುವ ಯಜ್ಞ ಕರ್ಮಗಳು. ಆ ಯಜ್ಞ ಕರ್ಮವನ್ನು ನಾವು ಬಿಟ್ಟೆವು ಅಂದ್ರೆ, ಆ ಹವಿಸ್ಸಿನ ಪರಿಣಾಮ ತಪ್ಪಿತು ಅಂದ್ರೆ ಧರ್ಮವೇ ನಾಶ ಆಗುತ್ತೆ. ಎದೇತದ್ ಅಖಿಲಂ ಜಗತ್. ಏನೇನು ಈ ಜಗತ್ತಿನಲ್ಲಿ ಒಳಿತು ಅಂತ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ, ಅದಕ್ಕೆ ಕಾರ್ಯರೂಪವಾಗಿ ಕಣ್ಣ ಮುಂದೆ ಇಷ್ಟು ಸೌಖ್ಯಗಳು ಕಾಣ್ತಾ ಇದೆ, ಇದೆಲ್ಲದಕ್ಕೆ ಕಾರಣ ಯಜ್ಞ. ಆದ್ರಿಂದಾಗಿ ಆ ಯಜ್ಞವನ್ನು ನಿಲ್ಲಿಸುವಂತ ಮಾತ್ರ ಹೇಳಬೇಡ. ಶ್ರೀಪರಾಶರ ಉವಾಚ ಇತಿ ವಿಜ್ಞಾಪ್ಯಮಾನೋಪಿ ನವೇನಃ ಪರಮರ್ಷಿ ಸವೇನಃ ಪರಮರ್ಷಿಭಿ ಯದಾ ದದಾತಿ ಚಾನುಜ್ಞಾಂ ಪ್ರೋಕ್ತಃ ಪುನಃ ಪುನಃ. ಹೀಗೆ ಅನೇಕ ಬಾರಿ ಋಷಿಗಳು ವಿಜ್ಞಾಪನೆ ಮಾಡಿದರೂ ಕೂಡ ಆ ಋಷಿಗಳು ಪರಮರ್ಷಿಭಿ, ಸಾಮಾನ್ಯರಲ್ಲರಿ, ದೇವಲೋಕದ ತನಕ ಹೋಗಿ ಬರುವ ಸಾಮರ್ಥ್ಯ ಇರುವಂತ ಮಹಾ ಋಷಿಗಳೆಲ್ಲ ತಲೆ ತಗ್ಗಿಸಿ ರಾಜನಿಗೆ ಮರ್ಯಾದೆ ಕೊಡ್ಬೇಕು, ಆ ಪೀಠಕ್ಕೆ ಮರ್ಯಾದೆ ಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ತಲೆ ತಗ್ಗಿಸಿ ಅವನ ಹತ್ರ ಬೇಡಿಕೊಂಡ್ರೆ ಅವನೊಂದು ಚೂರು ಕೂಡ ಅದಕ್ಕೆ ತಲೆ ಹಾಕ್ಲಿಲ್ಲ. ಯದಾ ದದಾತಿ ಚಾನುಜ್ಞಾಂ, ಪರಮರ್ಷಿಗಳು ಎಲ್ಲರೂ ಕೂಡ ವಿಜ್ಞಾಪ್ಯಮಾನೋಪಿ, ಹಲವು ಬಾರಿ ಅವನನ್ನ ಬೇಡಪ್ಪ ಅದು ಒಳ್ಳೇದಲ್ಲ ಅಂತ ಬಿಡಿಸಿ ಹೇಳಿದ್ರು ಕೂಡ ಅನುಜ್ಞಾಂ ನ ದದಾತಿ, ಅವನು ಯಜ್ಞ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಸರಸ್ವತಿ ಪೂಜೆಗೆ ಪರ್ಮಿಷನ್ ಕೊಡಿ, ಗಣಪತಿ ಪೂಜೆಗೆ ಪರ್ಮಿಷನ್ ಕೊಡಿ, ದೀಪಾವಳಿಗೆ ಪರ್ಮಿಷನ್ ಕೊಡಿ ಅಂತ ಇವತ್ತು ಕೇಳುವ ಸ್ಥಿತಿ ಇದೆಯಲ್ವಾ? ಇದು ವೇನನ ಕಾಲದ್ದೇ, ಈ ಕಾಲದ್ದೇನಲ್ಲ, ಹೊಸ್ತಲ್ಲ. ನದದಾತಿ ಅನುಜ್ಞಾಂ ಯದಾ ಪ್ರೋಕ್ತಃ ಪುನಃ ಪುನಃ. ಮತ್ತೆ ಕೇಳ್ಕೊಂಡ್ರಿ. ಯಾವತ್ತು ಒಂದ್ಸಲ ಕೇಳಿ ನಾನು ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಅಂತ ಅನ್ನೋ ತರ ಅವ್ರು ಯಾವತ್ತು ದರ್ಪ ತೋರಿಸ್ಲಿಲ್ಲ. ಕೇಳ್ಕೊಂಡ್ರು, ಇಲ್ಲ ತಪ್ಪಾಗುತ್ತೆ, ನಾವು ಹಾಗೆ ನಮ್ಮದೇ ಮರ್ಜಿ ಅಂತ ತೋರಿಸಿ ಮುಂದೆ ಬರೆಯುವುದು ಸರಿ ಇಲ್ಲ. ತತಸ್ತೆ ಮುನಯ ಸರ್ವೇ ಕೋಪಾಮರ್ಷ ಸಮನ್ವಿತಾ ಹನ್ಯತಾಂ ಪಾಪ ಇತ್ಯೂಚುಸ್ತೆ ಪರಸ್ಪರಂ. ಈ ಕಥೆಯನ್ನು ಹೇಳೋರು ಕೆಲವೊಂದ್ಸಲ ಅವರಿಗೆ ಬೇಕಾದ ವೇನ ಅಂತ ಹತ್ತಿರದವನಾಗ್ಬಿಡ್ತಾನೆ. ಈ ದುಷ್ಟರೆಲ್ಲ ಬೇಗ ಹತ್ರ ಆಗ್ಬಿಡ್ತಾರೆ. ಕರ್ಣ, ದುಶಾಸನ, ದುರ್ಯೋಧನ, ಏಕಲವ್ಯ, ವೇನ, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಆಮೇಲೆ ಮಂಥರ, ಇಂಥ ಪಾತ್ರಗಳೆಲ್ಲ ಮಾಡಿದ ತಪ್ಪಿದ್ರು ಅದರಲ್ಲಿ ಯಾವುದೋ ಒಂದು ಸಣ್ಣ ಗುಣ ಕಂಡ್ರು ಕೂಡ ಅದನ್ನೇ ದೊಡ್ಡದು ಮಾಡಿ, ನಾನು ಕರ್ಣನನ್ನ ಹೇಳಿದ್ದು ದುರ್ಯೋಧನನ ಪರವಾಗಿ ಮಾಡಿದ ಕೆಲಸಕ್ಕಷ್ಟೇ ಬಿಟ್ರೆ, ವ್ಯವಸ್ಥೆಯ ದೃಷ್ಟಿಯಿಂದ ಅವನು ತಪ್ಪು ಮಾಡಿದ್ದು ಬಿಟ್ರೆ ಉಳಿದಂತೆ ಅವನ ಅನಿವಾರ್ಯ ಸ್ಥಿತಿ ಹಾಗಿತ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಮಾಡಿದ ತಪ್ಪನ್ನು ಸಮರ್ಥಿಸುವಂತಹ ಒಂದು ದುರ್ಬುದ್ಧಿ ಎಲ್ಲ ಕಾಲಕ್ಕೂ ಇದ್ದ ಹಾಗೆ ಈ ಕಾಲದಲ್ಲೂ ಅವನನ್ನು ಸಮರ್ಥಿಸೋರು ಒಂದಿಷ್ಟು ಜನ ಇದ್ರು. ಆದ್ರೆ ಋಷಿಗಳಿಗೆ ಅವರ ಸಂಖ್ಯೆ ಯಾವತ್ತು ಕಮ್ಮಿನೇ. ಸರಿ ಅಂತ ಯಾವುದನ್ನ ಸರಿ ಯಾವುದನ್ನ ತಪ್ಪು ಅಂತ ಸರಿಯಾಗಿ ತಿಳ್ಕೊಂಡು ಬಿಡಿಸಿ ಹೇಳುವವರ ಸಂಖ್ಯೆ ಯಾವತ್ತು ಕಮ್ಮಿ. ಬಹಳ ಜನ ಏನಿರುತ್ತೋ ಅವರ ಆಜ್ಞೆ, ಅವರ ಆಳ್ವಿಕೆ ಅದು ನಡೆಯುತ್ತೆ. ಆದ್ರೆ ಕಡಿಮೆ ಇದ್ದವರಿಗೆ ತೀರಾ ತಾಳ್ಮೆ ತಪ್ಪಿದಾಗ, ಕೋಪ ಹೆಚ್ಚಿದಾಗ, ಅವರ ತಪಸ್ಸು ಹಾಗಿತ್ತು. ಅವ್ರು ಯಾವತ್ತೂ ತಮ್ಮ ಸ್ವಾರ್ಥಕ್ಕೋಸ್ಕರ ತಪಸ್ಸನ್ನು ಬಳಸ್ಕೊಂಡವರಲ್ಲ. ನಮಗದೊಂದು ಎಚ್ಚರ ಇರ್ಬೇಕು. ಯಾವತ್ತು ಅವರಿಗೀಗ ನೋಡಿ, ಈಗ ಪೂರ್ತಿ ಋಷಿಗಳ ಕೈಗೆ ರಾಜ್ಯ ಸಿಗುತ್ತೆ, ಆದ್ರೆ ಯಾವತ್ತೂ ಅವ್ರ ರಾಜ್ಯವನ್ನ ತಮಗೋಸ್ಕರ ಬಳಸ್ಕೊಳ್ಳೇ ಇಲ್ಲ. ಅವ್ರು ಯಾವತ್ತೂ ರಾಜ್ಯದ ಭೋಗವನ್ನು ಅನುಭವಿಸ್ಲಿಲ್ಲ. ಅವರು ಸೀದಾ ಅವ್ರ ಪಾಡಿಗೆ ಯಾರೋ ಒಂದು ಇಬ್ರು ಮಂತ್ರಿಗಳಾಗಿ ಇದ್ರು ಬಿಟ್ರೆ ಉಳಿದವರೆಲ್ಲ ಬಂದವ್ರು ಮತ್ತೆ ಸೀದಾ ಕಾಡಿಗೆ ಹೋಗಿದ್ದೆ, ನಮ್ಗೆ ನಿಮ್ಮ ರಾಜ್ಯದಿಂದ ಏನು ಬೇಕಿಲ್ಲ ಅಂತ. ವಿಶ್ವಾಮಿತ್ರನಿಗೆ ಸಮಸ್ತ ರಾಜ್ಯವನ್ನು ಕೊಡ್ತೇನೆ ಅಂತಾನೆ, ನನಗೆ ನಿನ್ನ ಮಕ್ಕಳು ಸಹಾಯ ಮಾಡಿದ್ರೆ ಸಾಕು, ನಾನು ಹೊರಟೋಗ್ತೇನೆ ಅಂತ ಹೊರಟೋಗ್ತಾನೆ. ವಸಿಷ್ಠರಲ್ಲೇ ಇದ್ರು ಕೂಡ ಅವ್ರು ಯಾವತ್ತೂ ಈ ರಾಜ್ಯದ ಭೋಗಕ್ಕಾಗಿ ಬೇಡಿಕೊಂಡವರು ಅಲ್ಲ, ಅಲ್ಲಿ ಇದ್ದವರು ಅಲ್ಲ. ಆದ್ರೆ ಕೆಲವೊಂದು ಸರ್ತಿ ಅನಿವಾರ್ಯವಾಗಿ ರಾಜನಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ಇದ್ದಾಗ ಇರ್ತಾರೆ ಅನ್ನೋದು ಬಿಟ್ರೆ ಅವರು ಅಧಿಕಾರ ಚಲಾಯಿಸಿ ಯಾವತ್ತು ನಡ್ಕೊಂಡವರಲ್ಲ, ಅಥವಾ ಅಧಿಕಾರಕ್ಕಾಗಿ ಹಾತೊರೆದವರು ಅಲ್ಲ. ಇದ್ದಾರೆ, ಹಾಗೆ ಎಲ್ಲಾ ಅಯೋಗ್ಯರು ಎಲ್ಲಾ ಕಾಲದಲ್ಲೂ ಇರ್ತಾರೆ. ಆ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡೋರು ಇದ್ದೇ ಇರ್ತಾರೆ. ಆದ್ರೆ ಆ ಸ್ವಭಾವದ ಗುಣ ಅದಲ್ಲ. ಅದರಿಂದಾಗಿ ಅವರು ಹನ್ಯತಾಂ, ಆಯ್ತು ಇವನು ದೇವರನ್ನ ವಿರೋಧಿಸ್ತಾನೆ ಅಂತಂದೇಳಿ ಇನ್ನು ಇವನಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಯಾವ ಅರ್ಹತೆಯೂ ಇಲ್ಲ. ಯೋ ಯಜ್ಞ ಪುರುಷಂ ವಿಷ್ಣುಂ ಅನಾದಿ ನಿಧನಂ ಪ್ರಭುಂ ವಿನಿಂದತಿ ಅಧಮಾಚಾರ ಸಯ ಯೋಗ್ಯೋ ಭುವ ಪತಿ.
ನಸಯೋಗ್ಯೋ ಭುವಃಪತಿ, ಭೂಮಿಯನ್ನು ಆಳ್ಬೇಕಾದವನು ಭೂಪತಿಯಾದ ಭಗವಂತನ ಬಗ್ಗೆ ಎಚ್ಚರ ಇರಬೇಕು ಅವನಿಗೆ. ಯಜ್ಞಪುರುಷನಾದ ಪರಮಾತ್ಮನನ್ನು ಪೂಜಿಸಬಾರದು, ಅನಾದಿನಿಧನನಾದ ನಮ್ಮೆಲ್ಲರ ಒಡೆಯನಾದ ಭಗವಂತನಿಗೆ ಶರಣಾಗಬಾರದು, ಈ ಪೂಜೆ ಮಾಡಬಾರದು, ಯಾಗ ಮಾಡಬಾರದು, ಹೋಮ ಮಾಡಬಾರದು ಅಂತ ಹೀಗೆಲ್ಲ ಅಧಮಾಚಾರ. ತಾನು ತಪ್ಪು ಮಾಡುವುದಲ್ಲದೆ ನಮ್ಮಿಂದಲೂ ಕೂಡ ಧರ್ಮ ಕಾರ್ಯ ಮಾಡಲಿಕ್ಕೆ ಬಿಡದಂತೆ ತಡೆ ಒಡ್ಡುವಂತಹ ಈ ವ್ಯಕ್ತಿ ಭಗವಂತನನ್ನು ನಿಂದಿಸ್ತಾನೆ ಅಂತಂದ್ಮೇಲೆ ಭುವಃಪತಿ, ಇವನು ಭೂಮಿಯ ಪತಿ ಆಗ್ಲಿಕ್ಕೆ ನಸ ಯೋಗ್ಯ ಇತ್ಯುಕ್ತ, ಹೀಗೆ ಯೋಚಿಸಿ ಹೇಳಿ, ಮಂತ್ರಪೂತೈಸ್ತೈ ಕುಶೈಹಿ ಮುನಿಗಣಾ ನೃಪಂ ಮುನಿಗಣಾ ಕುಶೈಹಿ, ದರ್ಭೆ ಹಿಡಿದ ಕೈಗಳಿಂದ ಮಂತ್ರವನ್ನು ಜಪಿಸಿ ತಮಗೆ ಭಗವಂತನಿಗೆ ಮಾಡಬೇಕಾದ ಕಾರ್ಯಕ್ಕೆ ತಡೆ ಒಡ್ಡಿದಂತಹ ಇವರಿಗೆ ಉಳಿಗಾಲ ಇರಬಾರದು ಅಂತ ದೇವರನ್ನ ಪ್ರಾರ್ಥಿಸಿ, ನಾನು ಕೊಲ್ತೇನೆ ಅಂತ ಯಾವತ್ತೂ ಅವ್ರು ಅನ್ಕೊಳ್ಳಿಲ್ಲ. ನಿಜಗ್ನು ನಿಹತಂ ಪೂರ್ವಂ ಭಗವನ್ನಿಂದನಾದಿನ, ಒಂದು ಒಳ್ಳೆ ಮಾತು ಹೇಳ್ತಾರೆ. ಭಗವಂತನ ನಿಂದನೆ ಮಾಡಿ ಆಗ್ಲೇ ಸತ್ತೋಗಿದ್ದ, ಅವನು ಬದುಕಿರ್ಲಿಲ್ಲ, ಅವನೊಳಗೆ ಯಾವ ಸತ್ತೋ ಇರ್ಲಿಲ್ಲ, ಅಹಂಕಾರ ಮಾತ್ರ ತುಂಬಿಕೊಂಡಿತ್ತು. ನಾವು ದುರ್ಬಲರಾದಾಗ ಅವರು ನಿಂದೆ ಮಾಡಿ ಸತ್ತೋಗಿದ್ರು, ಅವ್ರ ಆಳ್ವಿಕೆ ನಡೆಯುತ್ತೆ. ಯಾವಾಗ ನಾವು ಸಾತ್ವಿಕರ ಎನಿಸಿಕೊಂಡವರು ಅದರಲ್ಲಿ ಶ್ರದ್ಧೆಯಿಂದ ಮತ್ತಷ್ಟು ಧರ್ಮಕರ್ಮ ಮಾಡಲಿಕ್ಕೆ ಎಚ್ಚರವಾದ್ರೆ ಮಾತ್ರ ಆವಾಗ ಅಂಥವರನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜಗ್ನುಹು ನಿಹತಂ ಪೂರ್ವಂ, ಈಗಾಗ್ಲೇ ಸತ್ತಿರುವ ವೇನನನ್ನ ಕೊಂದ್ರು. ಅಲ್ಲ, ಸತ್ತಿರುವ ವೇನನನ್ನ ಕೊಂದ್ರು ಅಂದ್ರೆ ಭಗವನ್ನಿಂದನಾದಿನ, ಅದರ ಅರ್ಥ ಅವರು ಸ್ವಾರ್ಥಿಗಳಲ್ಲ, ಪಾಪಿಷ್ಠರಲ್ಲ. ಅಂದ್ರೆ ಕೊಂದು ರಾಜನನ್ನ ಕೊಂದು ಅವರು ದುರ್ಮಾರ್ಗಿಗಳಾಗ್ಲಿಲ್ಲ. ಅವರು ಯಾವತ್ತೂ ಕೂಡ ಅವರು ಸೇಡಿನಿಂದ ಕೊಂದದ್ದಲ್ಲ, ಅನ್ಯಾಯದಿಂದ ಕೊಂದದ್ದಲ್ಲ. ತಪ್ಪು ಮಾಡಿದ್ರು ಶಿಕ್ಷೆ ಕೊಟ್ರಷ್ಟೇ. ಈಗಾಗ್ಲೇ ಸತ್ತಿದ್ದವನನ್ನ ಸತ್ತ ಅಂತ ಡಿಕ್ಲೇರ್ ಮಾಡಿದ್ರು ಲೋಕಕ್ಕೆ. ನಿಜಗ್ನು ನಿಹತಂ ಪೂರ್ವಂ ಭಗವನ್ ನಿಂದನಾದಿನ, ತಾನೇ ಪೂರ್ವದಲ್ಲಿ ತನ್ನ ಲೋಪದೋಷಗಳಿಂದ ಸತ್ತವ ಈಗ ಇವರ ಮಾತಿನಿಂದ ಸತ್ತ. ತತಶ್ಚ ಮುನಯೋ ರೇಣುಂ ದದೃಶುಹು ಸರ್ವತೋ ದ್ವಿಜ ನಿಹತ್ಯತಂ ಸ್ಥಿತೈಹಿ ತತ್ರ ತಸ್ಯೈವಾಪ್ಯಾಕಾಂಕ್ಷಯ. ಮುಂದಿನ ಸಂತತಿಗಾಗಿ ಚಿಂತಿಸಿ ಋಷಿಗಳು ಅವನನ್ನು ಕೊಂದ ಬಳಿಕ ಯೋಚನೆ ಮಾಡಿದ್ರು, ಏನ್ ಮಾಡುದು, ಅವನನ್ನ ಸರಿ ಮಾಡ್ಬೇಕಲ್ಲ, ಈ ಪರಿಸ್ಥಿತಿನ ಅಂದ್ರೆ ಪ್ರಜೆಗಳು ಅನಾಥರಾದ್ರಲ್ವಾ ಅಂತ ಅವರಿಗೆ ಮನಸ್ಸಿನಲ್ಲಿ ದುಃಖ ಕಾಡಿತು. ಅದಕ್ಕೇನ್ ಮಾಡಿದ್ರು ಅನ್ನೋದನ್ನ ಮತ್ತೆ ಮುಂದಿನ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ. ನಾಳೆ ಮತ್ತೆ ಮುಂದಿನ ಚಿಂತನೆ ಮಾಡೋಣ. ಶ್ರೀ ಹರಿಪ್ರಿಯತ.